ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಮತ್ತೆ ನಾವು ಮ್ಯಾಥಮೆಟಿಕ್ಸನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಕಾಂಪಿಟೇಟಿವ್ ಸ್ಪರ್ಧಾರ್ಥಿಗಳಿಗೆ ನಾವು ತಯಾರಿಯನ್ನು ಮಾಡಿಸ್ತಾ ಇದ್ದೀವಿ. ಇದು ನಾವು ಮ್ಯಾಥಮೆಟಿಕ್ಸಲ್ಲಿ ಒಂದು SSC ಆಗಿರ್ಬೋದು, ಮತ್ತು ಕಾಂಪಿಟೇಟಿವ್ ಯಾವುದೇ ಟಾಪ್ ಎಕ್ಸಾಮ್ ಯಾವುದು ಇದೆಯಲ್ಲ, ಪೊಲೀಸ್ ಪೇದೆವರೆಗೂ UPSC ಹಿಡ್ಕೊಂಡು ಪೊಲೀಸ್ ಪೇದೆವರೆಗೆ ಎಲ್ಲನೂ ಕವರ್ ಮಾಡ್ತಾ ಇದ್ವಿ. ನೋಡಿ, ಫಸ್ಟ್ ಕ್ವಶನ್ ಇದು ಏನಿದೆ ಅಂತಂದರೆ, ಈ ಕೆಳಗಿನ ಶ್ರೇಣಿಗಳ ಎನ್ನನೇ ಪದ ಬರೆಯಿರಿ ಅಂತ ಇದೆ. ಇದು 5, 8, 11, 14 ಅಂತಿದೆ. ಇದಕ್ಕೆ ಯಾವ ಈಜಿಯಾಗಿ ಬಿಡಿಸ್ಬೇಕಂತ ಹೆಂಗಿದೆ ಅಂದರೆ ಮೆಥಡು ನೋಡಿ. ಪರಿಹಾರ ಅಂತ ತಗೋತೀವಿ. ಮೊದಲು ಪರಿಹಾರ ಅಂತ ತಗೊಂಡ್ರೆ ಹೆಂಗೆ, ಮೊದಲು ನಾವು 5ಕ್ಕೆ 3 ಸೇರಿಸ್ತೀವಿ. ಆಯ್ತಾ? ಈಗ ನೋಡಿ ಹೆಂಗೆ ಅಂದರೆ, ಫಸ್ಟು ಏನಿದೆಯಲ್ಲ, ಇದು 5ಕ್ಕೆ 3 ಟ್ಯಾಲಿ ಮಾಡ್ತಾ ಹೋಗ್ಬೇಕು ಅಂತ. ಆಯ್ತಾ? ನೋಡಿ ಮಾಡೋ ಮೆಥಡ್ T1 = 5 ಇದೆಯಲ್ಲ, ಇದು 5 ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ 5 T2 = 8 = 5 + 3 T3 = ಇದು 11 = 5 + 6 = 5 + 2 × 3 ಅಂತ ಮಾಡ್ಕೊಳ್ಬೇಕು. ಮತ್ತು T4 = 14 = 5 + 9 = 5 + 3 × 5 ಅನ್ನು ಮಾಡ್ಕೋಬೇಕು. ಸಾರಿ, ಇದಾಗಿದೆ. 3 ಅನ್ನು ಮಾಡ್ಕೊಳ್ಬೇಕು. 3 ಅನ್ನು ಮಾಡ್ಕೊಂಡ್ರೆ ಸೀದಾ ಫಾನ್. ಇದು ಸೀದಾ 5ರಿಂದ ಟ್ಯಾಲಿ ಮಾಡ್ತಾ ಬಂದಿದ್ದೀನಿ. 5ಕ್ಕನ 3ಕ್ಕನ ಪ್ಲಸ್ ಮಾಡ್ತಾ ಬಂದಿದ್ವಿ. ಇದೇ ರೀತಿಯಾಗಿ ಇದು ಎಲ್ಲ ಕ್ವಶನನ್ನು ಇಲ್ಲಿ ಡಿಲೀ ಮಾಡ್ಕೊಂತ ಇದ್ದೀವಿ. ನೋಡಿ, 5 ಇದೆ, 8 ಇದೆ, 11 ಇದೆ, 14 ಇದೆ. ಇದರ ಆನ್ಸರ್ ಅಪಾನ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ, ಇಲ್ಲಿ ಆ್ಯಡ್ 3 ಅಂತಂದರೆ ಇಲ್ಲಿ N ಅನ್ನು ತಗೊಳ್ತೇವೆ. ಇದು N ಅನ್ನು ಬರೆಯಿರಿ ಅಂತ ಕೇಳ್ತಾರೆ ಅವರು. ಇದು ಸೀದಾ ಆನ್ಸರ್ ನಮಗೆ. ಪ್ಲಸ್ ಇದು ಬ್ರಾಕೆಟ್ -1 3 ಹಿಂಗೆ ತಗೋತಾ ಇದ್ವಿ. ಇದು ಅಪಾನ್ ಆನ್ಸರ್. ಇದು ಇದೇ ಆಗಿದೆ. ಇದು ರೈಟ್ ಆನ್ಸರ್. ಇದೇ ಥರ ಸೆಕೆಂಡ್ ಕ್ವಶನ್ ನೋಡ್ತಾ ಇದ್ವಿ. ಸೆಕೆಂಡ್ ಕ್ವಶನ್ ಏನಂತಂದರೆ ಇದೇ ಥರ ನೋಡಿ, 10, 100, 1000 ಇದೆಯಲ್ಲ, ಇದೇ ಥರ ನೋಡಿ ಹೀಗಿರುತ್ತೆ. ನೋಡ್ಲಿಕ್ಕೆ ಹೋದರೆ
ಇದೇ ಥರ ಮೆಥಡನ್ನು ಇಲ್ಲಿ ಯೂಸ್ ಮಾಡಿ. ಹೇಗೆ ಬರುತ್ತೆ? 10 ಹೇಗಿದೆ ಅಂತಾರೆ? 10 ಸ್ವಾಭಾವಿಕವಾಗಿ ಬರ್ತಂಥದ್ದು ಇದು ನೋಡಿ ಹೆಂಗಿದ್ದಾರೆ. ಘಾತ ಸಂಖ್ಯೆಯನ್ನು ಎಷ್ಟಿದೆ ನೋಡಿ. ಇದನ್ನು ಈ ರೀತಿ ಬಿಡಿಸ್ಬೋದು. ಹೇಗಿದೆ? 10 ಇದೆ, 100 ಇದೆ, 1000 ಇದೆ. ಇದು 10 ಸ್ವಾಭಾವಿಕ ಘಾತ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ. ಇದನ್ನು ಈ ರೀತಿ ಬಿಡಿಸ್ಬೋದು. T1 = 10 ಮತ್ತು ಇದನ್ನು 1 ಸೇರಿಸ್ತಾ ಇದ್ದೀವಿ. ಇದೇ ಥರ ನೋಡಿ. T2 = ಇದೇ ಆಗಿದೆ. ಇದು 100ಕ್ಕೆ 10 ಸ್ಕ್ವೇರ್ ಆಗುತ್ತೆ. ಇದು ಫಸ್ಟ್ದು ಈ ಥರ ಆಗುತ್ತೆ. ಇದು T2 ಆಗುತ್ತೆ. ಇದು ಇದೇ ಥರನ ಕಂಟಿನ್ಯೂ ಮಾಡ್ತಾ ಇರಬೇಕು. ಇಲ್ಲಿ ಇದು ಜಾಸ್ತಿ ಆದಾಗೆ ಇಲ್ಲೂ ಜಾಸ್ತಿ ಆಗ್ತಾ ಬರುತ್ತೆ. ಇದು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ T3 1000 10 ಅಪಾನ್ ಆನ್ಸರ್ 10 = 10 n ಅಂತ ಬರುತ್ತೆ ಇದು. ಹಾಗಾಗಿ ರೈಟ್ ಆನ್ಸರ್ ಇದಾಗಿದೆ. ಹೀಗೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಇದ್ದೀವಿ. ಒಂದು ಸೆಕೆಂಡ್ ಟೈಪ್ ಮಾಡ್ತೀನಿ. 10 ಮತ್ತು 20. ನೆಕ್ಸ್ಟ್ ಕ್ವೆಶನಲ್ಲಿ ಇದು 130 ಆಗುತ್ತೆ. ಇದೇ ಥರ ಕಂಟಿನ್ಯೂ ಇರುತ್ತೆ. ಇದರದ ಪರಿಹಾರ ಅಂತ ಏನು ಬರುತ್ತಲ್ಲ, ಅದು ಇದು 10 ಆಗಿರ್ತದೆ. ಗುಣಕಗಳ ಮಗಳನ್ನು ಬರೆಯಿರಿ ಅಂತ ಇದೆ. ಇದೇ ಥರ ನಾವು ಹೇಗೆ ಬಿಡಿಸ್ಬೇಕು ಅಂತಂದರೆ, ಇದನ್ನು ಇದು T1 ಇದನ್ನು ನೋಡಿ ಕ್ಲಿಯರ್ ಆಗಿದೆ. T1 = 110 ಅಂತ ಬರುತ್ತೆ ಇಲ್ಲಿ. ಮತ್ತು ನೆಕ್ಸ್ಟು T2 ಅಂತ ಬರುತ್ತೆ = 120 ತಗೊಳ್ತಾ ಇದ್ದೀವಿ. ಇಲ್ಲಿ 110 = 2 ಅಂತ ತಗೋತಾ ಇದ್ದೀನಿ. ಮತ್ತು ಇಲ್ಲಿ 10 3 ಅಂತ ಬರ್ತಾ ಇದೆ = 130 ಅಂತ ಬರ್ತಾ ಇದೆ. 30 = 110 × 3 ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ 10 n ಅಂತ ತಗೋತಾ ಇದ್ದೀನಿ. 110 × n ಅಂತ ಮಾಡ್ತಾ ಇದ್ದೀನಿ. 110n ಅಂತ ಆಗುತ್ತೆ. ಇದು ಆನ್ಸರು.
ಅಪಾನ್ ಆನ್ಸರ್ 10 ಏನಂತ ಆಗುತ್ತೆ ನೋಡಿ ಹೇಗಿದೆ. ಇದು ಕ್ಲಿಯರ್ ಆಯ್ತಾ? ಇದು ಆಯ್ತಾ? ಇದು ಆಯ್ತಾ? ಇದು 10 ಅಂತ ಇರುತ್ತೆ ನೋಡಿ. ನೀವು ಬೇಕಿದ್ರೆ ಇದನ್ನ ಇನ್ನೊಂದು ಕ್ವಶನ್ ಇದೆ ನೋಡಿ. ಹೇಗೆ 4 ಇನ್ನೊಂದು ಕ್ವಶನ್ ಕೊಡ್ತಾ ಇದ್ದೀನಿ. 2 2 1 3 3 1 4 4 1 5 ನೋಡಿ ಈ ಥರ ಇದೆ. ಇದನ್ನು ನಾವು ಯಾವ ಥರ ತಗೋಬೇಕು ಅಂತಂದರೆ ಪರಿಹಾರ ರೂಪದಲ್ಲಿ ನಾವು ಒಂದನ್ನು 1 ಪ್ಲಸ್ 1 ರಿಂದ 2 2 ಪ್ಲಸ್ 1 ರಿಂದ 3 ಪ್ಲಸ್ 1 ರಿಂದ ಹೀಗೆ ಭಾಗಿಸಿದಾಗ ಹೇಗೆ ಬರುತ್ತೆ ಅಂತ ಲೆಕ್ಕ ನೋಡಬೇಕಾದ್ರೆ ನಾವು ಫಸ್ಟನ್ನು ಹೇಗೆ ತಗೋತಾ ಇದ್ದೀವಿ. T1 is equal to 1 ಪ್ಲಸ್ 1 ಇದೆಲ್ಲ ಇಲ್ಲಿ 1 ಪ್ಲಸ್ 1 ಅನ್ನು ತಗೋತಾ ಇದ್ದೀವಿ. ಇದು 1 ಇದೆ, 1 ರಿಂದ 1 ಪ್ಲಸ್ 1 ಅನ್ನು ತಗೋತಾ ಇದ್ದೀವಿ. ಇದೇ ಮೆಥಡನ್ನು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಸುಮ್ಮನೆ. ಈಕ್ವಲ್ ಟು 1 upon 2 ಇದೇನಿದೆಯಲ್ಲ ಇದು 1 upon 2 ಇದನ್ನು ಸೆಕೆಂಡ್ ತಗೋತಾ ಇದ್ದೀವಿ ನೋಡಿ. 2 ಈಕ್ವಲ್ ಟು 2 ಆಗಿದೆ. ಇದನ್ನು 2 ಪ್ಲಸ್ 1 ಅಂತ ಮಾಡ್ತಾ ಇದ್ದೀವಿ. ಹೀಗೆ ಈಕ್ವಲ್ ಟು 2 3 2/3 ಇಲ್ಲಿ 3 ಅಂತ ತಗೋತಾ ಇದ್ದೀನಿ ನೋಡಿ. ಈಕ್ವಲ್ ಟು 3 ಪ್ಲಸ್ 1 ಇದು 3 ಪ್ಲಸ್ 1 ತಗೋತಾ ಇದೀವಿ. ಇಲ್ಲಿ ಈಕ್ವಲ್ ಟು ಇಲ್ಲಿ 1/2 ಆಗಿದೆ, ಇಲ್ಲಿ 2/3 ಆಗಿದೆ. ಇಲ್ಲಿ ಯಾವ ಬರ್ಬೇಕಂದ್ರೆ 3/4 ಬರುತ್ತೆ ತಾನೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ ಆನ್ಸರ್ TN ಈಕ್ವಲ್ ಟು n ಪ್ಲಸ್ 1 ತಾನೆ. ಇದೇ ರೈಟ್ ಆನ್ಸರ್ ನಮ್ದು. ಹೇಗಿದ್ದಾರೆ ಎಕ್ಸ್ಪ್ಲೇಷನು? ಸೂಪರ್. ಆದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.